ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ನೋಡೋಣ MS ವರ್ಡ್ ಅಲ್ಲಿ ಅಕ್ವೇಷನ್ಸ್ ಮತ್ತು ಸಿಂಬಲ್ಸ್ ಅನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅಂತ. ನಾವು MS ವರ್ಡ್ ಅಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಮಾಡಿದಾಗ ಡೇಟ್ ಅಂಡ್ ಟೈಮ್ ಅನ್ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಇನ್ಸರ್ಟ್ ಡೇಟ್ ಅಂಡ್ ಟೈಮ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಹಲವಾರು ಫಾರ್ಮ್ಯಾಟ್ಸ್ ನಮಗೆ ಸಿಗುತ್ತೆ. ಮಂತ್ ಫಸ್ಟ್ ಬರ್ಬೇಕಾ ಅಥವಾ ಡೇಟ್ ಸೆಕೆಂಡ್ ಬರ್ಬೇಕಾ, ಈ ರೀತಿಯಾಗಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಯಾವ ರೀತಿಯ ಡೇಟ್ ಅಂಡ್ ಟೈಮ್ ಫಾರ್ಮೆಟ್ ನಮ್ಗೆ ಬೇಕು ಅಂತ. ಇಲ್ಲಿ ಟೈಮ್ ಸಹ ತೋರಿಸುತ್ತೆ. ಈ ರೀತಿಯಾಗಿ ಇನ್ಸರ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಿಮಗೆ ಯಾವ ಡೇಟ್ ಅಂಡ್ ಟೈಮ್ ಫಾರ್ಮೆಟ್ ಬೇಕು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಯಾವುದೇ ಒಂದು ಪಿಕ್ಚರ್ ನ ನಾವಿಲ್ಲಿ MS ಪೇಂಟ್ ಇಂದ ತಗೊಂಡ್ ಬರ್ಬೇಕಂದ್ರೆ MS ಪೇಂಟ್ ಅಲ್ಲಿ ಡ್ರಾಯಿಂಗ್ ಮಾಡಿ ನಂತರ ಅದನ್ನ ಕಾಪಿ ಪೇಸ್ಟ್ ಮಾಡಬಹುದು. ಅಥವಾ ಇಲ್ಲಿ ಆಪ್ಷನ್ ಇದೆ ಇನ್ಸರ್ಟ್ ಆಬ್ಜೆಕ್ಟ್ಸ್, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಬ್ಜೆಕ್ಟ್ ಆಪ್ಷನ್ ಅನ್ನ ನಾವಿಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಹಲವಾರು ಅಪ್ಲಿಕೇಶನ್ಸ್ ನಮಗೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಡಾಬ್ ಫೋಟೋಶಾಪ್, ಇಮೇಜ್ 13, AutoCAD ಡ್ರಾಯಿಂಗ್ಸ್, ಬಿಟ್ ಮ್ಯಾಪ್, ಇಮೇಜ್, Corel ಡ್ರಾ, ಈ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ಸ್ ನಮಗೆ ತೋರಿಸುತ್ತೆ. ನಿಮಗೆ ಯಾವ ಅಪ್ಲಿಕೇಶನ್ ಇಂದ ಒಂದು ಇಮೇಜ್ ಅನ್ನ ಇನ್ಸರ್ಟ್ ಮಾಡಬೇಕು, ಪವರ್ ಪಾಯಿಂಟ್ ಸಹ ನಾವಿಲ್ಲಿ ಓಪನ್ ಮಾಡಬಹುದು. ಎಕ್ಸೆಲ್ ಚಾರ್ಟ್ ಸಹ ನಾವಿಲ್ಲಿ ಓಪನ್ ಮಾಡ್ಕೋಬಹುದು. ಪೇಂಟ್ ಇಂದ ಒಂದು ಡ್ರಾಯಿಂಗ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ MS ವರ್ಡ್ ಗೆ. ನಾನಿಲ್ಲಿ ಸೆಲೆಕ್ಟ್ ಮಾಡಬೇಕು ಬಿಟ್ ಮ್ಯಾಪ್ ಇಮೇಜ್, ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ಈಗ ಪೇಂಟ್ ಓಪನ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾವೀಗ ಒಂದು ಡ್ರಾಯಿಂಗ್ ಅನ್ನ ಮಾಡಬೇಕು. ಯಾವುದೇ ಒಂದು ಡ್ರಾಯಿಂಗ್ ಔಟ್ಲೈನ್ ಕಲರ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಫಿಲ್ ಕಲರ್, ಈ ರೀತಿಯಾಗಿ ನಿಮಗೆ ಇಲ್ಲಿ ಯಾವ ಡ್ರಾಯಿಂಗ್ ಬೇಕು ಮಾಡಬಹುದು. ನಂತರ ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್, ಇಲ್ಲಿ ನಾವು ಟೈಪ್ ಮಾಡೋಣ CSR ಸೆಂಟರ್. ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ಪಿಕ್ಚರ್ ಮೇಲೆ ತಗೊಂಡು ಬರ್ತಾ ಇದ್ದೀನಿ. ಹೋಮ್ ಮೆನು, ಫಿಲ್ ವಿತ್ ಕಲರ್, ಇಲ್ಲಿ ಯಾವ ಟೆಕ್ಸ್ಟ್ಗೆ ಯಾವ ಕಲರ್ ಬೇಕು ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ. ಅಥವಾ ಎಡಿಟ್ ಕಲರ್ಸ್, ಇಲ್ಲಿ ನೀವು ಕಲರ್ ಅನ್ನ ಮಿಕ್ಸಿಂಗ್ ಮಾಡ್ಕೋಬಹುದು. ಓಕೆ, ಈ ರೀತಿಯಾಗಿ ನಿಮಗೆ ಯಾವ ಡ್ರಾಯಿಂಗ್ ಬೇಕು ನೀವು MS ಪೇಂಟ್ ಅಲ್ಲಿ ಮಾಡಬೇಕಾಗುತ್ತೆ. ನಂತರ ಪೇಂಟ್ ಅನ್ನ ಕ್ಲೋಸ್ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀವು ಪೇಂಟ್ ಅಲ್ಲಿ ಮಾಡಿರುವಂತಹ ಡ್ರಾಯಿಂಗ್ MS ವರ್ಡ್ ಅಲ್ಲಿ ಇನ್ಸರ್ಟ್ ಆಗಿದೆ. ಈ ರೀತಿಯಾಗಿ ನೀವು ಯಾವುದೇ ಅಪ್ಲಿಕೇಶನ್ ಅಲ್ಲಿ ಫೋಟೋಗಳನ್ನ ಡಿಸೈನ್ ಮಾಡಿ MS ವರ್ಡ್ ಅಲ್ಲಿ ಇನ್ಸರ್ಟ್ ಮಾಡಬಹುದು. ನಂತರ ಈ ಇಮೇಜ್ ಅನ್ನ ನೀವು ಎಡಿಟ್ ಮಾಡ್ಬೇಕಂದ್ರೆ ಈ ಇಮೇಜ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಪೇಂಟ್ ಓಪನ್ ಆಗುತ್ತೆ. ಈಗ ನೀವು ಮತ್ತೆ ಏನಾದರೂ ಚೇಂಜಸ್ ಬೇಕಂದ್ರೆ ನೀವು ಇಲ್ಲಿ ಮಾಡಬಹುದು. ನಂತರ ಕ್ಲೋಸ್. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಾವು ಇಮೇಜ್ಗಳನ್ನ ಇನ್ಸರ್ಟ್ ಮಾಡಬಹುದು. ನಂತರ ಅಕ್ವೇಷನ್ಸ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮ್ಯಾಥ್ಸ್ ಅಲ್ಲಿ ನಾವೇನು ಫಾರ್ಮುಲಾಸ್, ಥೇರಮ್ಸ್, ಸಮ್ ಈ ರೀತಿ ನಾವು ಬರಿತೀವಿ. ಅದೇ ರೀತಿ MS ವರ್ಡ್ ಅಲ್ಲಿ ಟೈಪ್ ಮಾಡ್ಬೇಕಂದ್ರೆ ಆ ರೀತಿ ಕೀಬೋರ್ಡ್ ಅಲ್ಲಿ ಆಪ್ಷನ್ಸ್ ಇರೋದಿಲ್ಲ. ಈ ತರಹದ ಸಮ್ ಸಿಂಬಲ್ಸ್ ಗಳನ್ನ ಬರೆಯೋದಿಕ್ಕೆ ಆಗ ನಾವು ಅಕ್ವೇಷನ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ನಾವಿಲ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರ್ಸ್ ಅನ್ನ ಮಾಡ್ತಾ ಇದ್ರೆ ಅಥವಾ ಯಾವುದೇ ಒಂದು ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತಹ ನಾವು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ರೆ ಆ ಟೈಮಲ್ಲಿ ನಮಗೆ ಅಕ್ವೇಷನ್ಸ್ ಯೂಸ್ ಆಗುತ್ತೆ. ಇಲ್ಲಿ ಹಲವಾರು ಫಾರ್ಮುಲಾಸ್ ಇದೆ. ನಿಮಗೆ ಯಾವ ಫಾರ್ಮುಲಾ ಬೇಕು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ಥೇರಮ್ ಈ ರೀತಿಯಾಗಿ ಇನ್ಸರ್ಟ್ ಆಗುತ್ತೆ. ಇಲ್ಲಿ ನಾವು ಎಡಿಟಿಂಗ್ ಮಾಡಬಹುದು. ಈ ರೀತಿಯಾಗಿ ನಾವು ಮೊದಲು ಯಾವ ಸಮ್ ಬೇಕು, ನಿಮ್ಗೆ ಯಾವ ಥೇರಮ್ ಬೇಕು, ಯಾವ ಫಾರ್ಮುಲಾ ಬೇಕು ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ನಾವು ಅದರಲ್ಲಿ ಎಡಿಟಿಂಗ್ ಅನ್ನ ಮಾಡಬಹುದು. ನಾವು ಯಾವಾಗ ಅಕ್ವೇಷನ್ ಅನ್ನ ಇನ್ಸರ್ಟ್ ಮಾಡ್ತೀವಿ ಆಗ ಇಲ್ಲಿ ಡಿಸೈನ್ ಮೆನು ಓಪನ್ ಆಗುತ್ತೆ. ಇಲ್ಲಿ ಹಲವಾರು ಆಪ್ಷನ್ಸ್ ನಮಗೆ ಸಿಗುತ್ತೆ. ಯಾವ ತರಹದ ಟೆಕ್ಸ್ಟ್ ನಿಮ್ಗೆ ಬೇಕು ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹಲವಾರು ಸಿಂಬಲ್ಸ್ ಇದೆ. ನಾವು ಮ್ಯಾಥ್ಸ್ ಅಲ್ಲಿ ಯೂಸ್ ಮಾಡುವಂತಹ ಸಿಂಬಲ್ಸ್, ಯಾವುದೇ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಈ ರೀತಿಯಾಗಿ ನಾವು ಮ್ಯಾಥ್ಸ್ ಫಾರ್ಮುಲಾಗಳನ್ನ MS ವರ್ಡ್ ಅಲ್ಲಿ ಟೈಪ್ ಮಾಡಬಹುದು. ನಂತರ ಇಲ್ಲಿ ಅಕ್ವೇಷನ್ಸ್ ಆಪ್ಷನ್ಸ್, ಯಾವ ಸಮ್ ಯಾವ ಥೇರಮ್ ಬೇಕು ಇನ್ಸರ್ಟ್ ಮಾಡಬಹುದು. ನಂತರ ಇಲ್ಲಿ ಇನ್ಸರ್ಟ್ ಅಕ್ವೇಷನ್ಸ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಮಗೆ ಯಾವುದೇ ಒಂದು ಸಮ್, ಯಾವುದೇ ಥೇರಮ್ ಅಥವಾ ಯಾವುದೇ ಒಂದು ಸಿಂಬಲ್ ಬೇಕಾಗಿದೆ MS ವರ್ಡ್ ಅಲ್ಲಿ ಇಲ್ಲ ಅಂದ್ರೆ ನಾವಿಲ್ಲಿ ಡ್ರಾ ಮಾಡಬಹುದು. ಈ ರೀತಿಯಾಗಿ ನಾವು ಡ್ರಾ ಮಾಡಬೇಕಾಗುತ್ತೆ ನಮಗೆ ಯಾವ ಸಿಂಬಲ್ ಬೇಕು. ಇಲ್ಲಿ
ನಾನು ಡ್ರಾ ಮಾಡಿದಂತಹ ಸಿಂಬಲ್ ಇಲ್ಲಿ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನಂತರ ಇನ್ಸರ್ಟ್ ಮೆನು, ಅಕ್ವೇಷನ್ಸ್, ಇನ್ಸರ್ಟ್ ಅಕ್ವೇಷನ್, ನಂತರ ಈ ರೀತಿಯಾಗಿ, ನಂತರ ಇನ್ಸರ್ಟ್, ನಂತರ ಇಲ್ಲಿ ನಾವು ಎಡಿಟಿಂಗ್ ಅನ್ನ ಮಾಡಬಹುದು. ಇನ್ಸರ್ಟ್ ಅಕ್ವೇಷನ್ಸ್, ಈ ರೀತಿ ನೀವು ಇಲ್ಲಿ ಡ್ರಾ ಮಾಡಿದಾಗ ಇಲ್ಲಿ ಎರೇಸ್ ಆಪ್ಷನ್, ಎರೇಸ್ ಸಹ ಮಾಡಬಹುದು. ನಂತರ ರೈಟ್, ಸೆಲೆಕ್ಟ್ ಅಂಡ್ ಕರೆಕ್ಟ್, ಇಲ್ಲಿ ನೀವು ಕರೆಕ್ಟ್ ಅನ್ನ ಮಾಡಬಹುದು ಈ ರೀತಿಯಾಗಿ. ನಂತರ ಕ್ಲಿಯರ್ ಅಂದ್ರೆ ಡಿಲೀಟ್ ಆಗುತ್ತೆ. ಈ ರೀತಿಯಾಗಿ ಮ್ಯಾಥ್ಸ್ ಫಾರ್ಮುಲಾಸ್, ಸಮ್ ಸಿಂಬಲ್ ಅನ್ನ ನಾವು ಈಸಿಯಾಗಿ MS ವರ್ಡ್ ಅಲ್ಲಿ ಇನ್ಸರ್ಟ್ ಮಾಡಬಹುದು. ನಂತರ ನಾವು ಅದರಲ್ಲಿ ಎಡಿಟಿಂಗ್ ಸಹ ಮಾಡಬಹುದು. ಇಲ್ಲಿ ಹಲವಾರು ಫಾರ್ಮುಲಾಸ್, ಸಮ್ಸ್, ಸಿಂಬಲ್ ಎಲ್ಲ ಬರುತ್ತೆ. ನಿಮಗೆ ಯಾವುದು ಬೇಕು ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬಹುದು. ನಂತರ ಇನ್ಸರ್ಟ್ ಮೆನು, ಕಂಟ್ರೋಲ್ A ಫಾರ್ ಸೆಲೆಕ್ಟ್ ಆಲ್, ಡಿಲೀಟ್ ಸಿಂಬಲ್ಸ್. ನಾವು MS ವರ್ಡ್ ಅಲ್ಲಿ ಏನಾದ್ರೂ ಡಾಕ್ಯುಮೆಂಟ್ ಅಥವಾ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಸಮ್ ಸಿಂಬಲ್ಸ್ ನಮಗೆ ಬೇಕಾಗುತ್ತೆ. ಯಾವುದೇ ದೇಶದ ಕರೆನ್ಸಿ ಇರ್ಬೋದು ಅಥವಾ ಬೇರೆ ಯಾವುದೇ ಸಿಂಬಲ್ ಇರ್ಬೋದು. ನಿಮ್ಗೆ ಸಿಂಬಲ್ಸ್ ಬೇಕಂದ್ರೆ ಗೂಗಲ್ ಕ್ರೋಮ್ ಇಂದ ಸರ್ಚ್ ಮಾಡಿ ಕಾಪಿ ಪೇಸ್ಟ್ ಸಹ ನಾವಿಲ್ಲಿ ಮಾಡಬಹುದು MS ವರ್ಡ್ ಅಲ್ಲಿ. ಅಥವಾ ಸಿಂಬಲ್ಸ್ ಅಲ್ಲಿ ಮೋರ್ ಸಿಂಬಲ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ A ಇಂದ Z ವರೆಗೆ ನಿಮ್ಗೆ ಹಲವಾರು ಸಿಂಬಲ್ಸ್ ಸಿಗುತ್ತೆ. ಯಾವ ಸಿಂಬಲ್ ಬೇಕು ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ಇಲ್ಲಿ ಸಿಂಬಲ್ಸ್ ಚೇಂಜ್ ಆಗುತ್ತೆ. ಯಾವ ರೀತಿಯ ಸಿಂಬಲ್ ಬೇಕು ನೀವು ಇಲ್ಲಿಂದ ತಗೋಬಹುದು. MS ವರ್ಡ್ ಅಲ್ಲಿ ಹೆಚ್ಚಿಗೆ ಯೂಸ್ ಮಾಡುವಂತಹ ಸಿಂಬಲ್ಸ್ ವಿಂಡಿಂಗ್ಸ್, ವೆಬ್ಡಿಂಗ್ಸ್ ಮತ್ತು ಸಿಂಬಲ್ಸ್. SY ಟೈಪ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಸಿಂಬಲ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಹಲವಾರು ಡಿಸೈನ್ಸ್ ನಮಗೆ ಸಿಗುತ್ತೆ. ನಿಮಗೆ ಯಾವ ಡಿಸೈನ್ ಬೇಕು ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬಹುದು. ಸೆಲೆಕ್ಟ್, ಇನ್ಸರ್ಟ್, ಇಲ್ಲಿ ಇನ್ಸರ್ಟ್ ಆಗಿದೆ. ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಇನ್ಸರ್ಟ್, ಸಿಂಬಲ್ಸ್, ಮೋರ್ ಸಿಂಬಲ್ಸ್, ಸೆಲೆಕ್ಟ್ ಮತ್ತು ಇನ್ಸರ್ಟ್. ಈ ರೀತಿ ಎಷ್ಟು ಸಿಂಬಲ್ಗಳು ಬೇಕು ನಿಮಗೆ ಸೆಲೆಕ್ಟ್ ಮಾಡಿ ನಂತರ ಇನ್ಸರ್ಟ್. ನಂತರ ಸಿಂಬಲ್ಸ್, ಮೋರ್ ಸಿಂಬಲ್ಸ್, ನಂತರ ಇಲ್ಲಿ ವಿಂಡಿಂಗ್ಸ್, ವೆಬ್ಡಿಂಗ್ಸ್, ಇಲ್ಲಿ ನೀವು ನೋಡ್ತಾ ಇರಬಹುದು ವಿಂಡಿಂಗ್ಸ್, ವಿಂಡಿಂಗ್ಸ್ 2, ವಿಂಡಿಂಗ್ಸ್ ಮತ್ತು ವೆಬ್ಡಿಂಗ್ಸ್. ಹಲವಾರು ರೀತಿಯ ಸಿಂಬಲ್ಸ್ ನಮಗೆ ಸಿಗುತ್ತೆ. ಯಾವ ರೀತಿಯ ಸಿಂಬಲ್ ಬೇಕು ನೀವು ಇಲ್ಲಿ ಇನ್ಸರ್ಟ್ ಮಾಡಬಹುದು. ಈ ರೀತಿಯಾಗಿ ಇನ್ಸರ್ಟ್. ಈ ರೀತಿ ಸ್ಕ್ರೋಲ್ ಅಪ್, ಸ್ಕ್ರೋಲ್ ಡೌನ್ ಮಾಡಿದ್ರೆ ಹಲವಾರು ಸಿಂಬಲ್ಸ್ ನಮಗೆ ಸಿಗುತ್ತೆ. ಸೆಲೆಕ್ಟ್, ಇನ್ಸರ್ಟ್. ಈ ಸಿಂಬಲ್ಸ್ ಗಳನ್ನ ಯೂಸ್ ಮಾಡಿ ನಾವು ಲೋಗೋ ಸಹ ಕ್ರಿಯೇಟ್ ಮಾಡಬಹುದು. ಸೆಲೆಕ್ಟ್, ಇನ್ಸರ್ಟ್, ಈ ರೀತಿಯಾಗಿ. ನಂತರ ವೆಬ್ಡಿಂಗ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ. ನಂತರ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಯಾವುದೇ ಸಿಂಬಲ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು. ನಂತರ ಡ್ರಾ ಮೆನು, ಇಲ್ಲಿ ಆಪ್ಷನ್ ಇದೆ. ಅಕ್ವೇಷನ್ ಇನ್ಸರ್ಟ್ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತಹ ಮೆನು ಇಲ್ಲಿ ಆಪ್ಷನ್ ಇದೆ. ಇನ್ಸರ್ಟ್ ಅಕ್ವೇಷನ್ ಅಥವಾ ಲಿಂಕ್ ಟು ಮ್ಯಾಥ್ಸ್. ಇನ್ಸರ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಸಿಂಬಲ್ ಬೇಕು ನಾವಿಲ್ಲಿ ಡ್ರಾ ಮಾಡಬಹುದು ಈ ರೀತಿಯಾಗಿ. ನಂತರ ಎರೇಸರ್, ರೈಟ್, ಎರೇಸರ್, ಎರೇಸ್, ರೈಟ್, ಈ ರೀತಿಯಾಗಿ. ನಂತರ ಇನ್ಸರ್ಟ್. ನಂತರ ಡ್ರಾ ಮೆನು. ಇಲ್ಲಿ ಏನಾದ್ರೂ ಡ್ರಾಯಿಂಗ್ ಅನ್ನ ಮಾಡಬೇಕು, ನಿಮ್ಗೆ MS ಪೇಂಟ್ ರೀತಿ ನಿಮ್ಗೆ ಪೆನ್ಸಿಲ್ ಬೇಕಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ರೀತಿಯ ಪೆನ್ಸಿಲ್ ನಿಮ್ಗೆ ಬೇಕು, ಯಾವ ಡಿಸೈನ್ ಬೇಕು, ಯಾವುದೇ ಒಂದು ಆಟೋ ಶೇಪ್ ಅನ್ನ ಇನ್ಸರ್ಟ್ ಮಾಡಿ ನೀವು ಈ ರೀತಿ ಕಲರ್ ಅನ್ನ ಸ್ಕೆಚ್ ಮಾಡಬಹುದು. ಯಾವ ಡಿಸೈನ್ ಬೇಕೋ ನೀವು ಇಲ್ಲಿ ತಗೋಬಹುದು. ನಂತರ ಇಲ್ಲಿ ಡ್ರಾ. ನಂತರ ನಾವು ಈ ರೀತಿಯಾಗಿ ಡ್ರಾ ಮಾಡಬಹುದು. ಬೇರೆ ಬೇರೆ ರೀತಿಯ ಡಿಸೈನ್ಸ್, ಪೆನ್ಸಿಲ್, ಕಲರ್ ಸಿಗುತ್ತೆ. ನಿಮಗೆ ಯಾವ ಕಲರ್ ಬೇಕೋ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಪೆನ್ಸಿಲ್ ಲೈನ್ ಥಿಕ್ನೆಸ್, ಈ ರೀತಿಯಾಗಿ. ನಂತರ ಡಿಸೈನ್ ಮೆನು. ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಡಿಸೈನ್ ಮಾಡೋದಕ್ಕೋಸ್ಕರ ನಾವು ಡಿಸೈನ್ ಮೆನು ಅಲ್ಲಿ ಇರುವಂತಹ ಆಪ್ಷನ್ ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಮೊದಲಿಗೆ ನಾವು ಪೇಜ್ ಕಲರ್ ಅನ್ನ ಹಾಕಬೇಕಾಗುತ್ತೆ. ಪೇಜ್ ಕಲರ್, ಯಾವ ಕಲರ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪೇಜ್ ಕಲರ್ ನಾವು ಪವರ್ ಪಾಯಿಂಟ್ ಅಲ್ಲಿ ಯಾವ ರೀತಿ ಬೇರೆ ಬೇರೆ ಥೀಮ್ ಅನ್ನ ಅಪ್ಲೈ ಮಾಡ್ತೀವಿ, ಅದೇ ರೀತಿ MS ವರ್ಡ್ ಅಲ್ಲಿ ಬೇರೆ ಬೇರೆ ಥೀಮ್ಸ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡಬಹುದು. ಯಾವ ರೀತಿಯ ಥೀಮ್ ಬೇಕೋ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ.
ಕಲರ್ ಚೇಂಜ್ ಆಗ್ತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ನೀವು ಇಲ್ಲಿ ನೋಡ್ತಾ ಇರಬಹುದು. ನೀವು ಥೀಮ್ಸ್ ನ ಸೆಲೆಕ್ಟ್ ಮಾಡಿದ ಹಾಗೆ ಇಲ್ಲಿ ಡಿಸೈನ್ ಸಹ ಚೇಂಜ್ ಆಗುತ್ತೆ. ಯಾವ ರೀತಿಯ ಡಿಸೈನ್ ಬೇಕೋ ನೀವು ಇಲ್ಲಿ ತಗೋಬಹುದು ಈ ರೀತಿಯಾಗಿ. ನಂತರ ಕಲರ್ಸ್, ನೀವು ಪೇಜ್ ಕಲರ್ ವೇರಿಯೇಷನ್ಸ್ ಅನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಲರ್ಸ್ ಚೇಂಜ್ ಆಗ್ತಾ ಇದೆ ಈ ರೀತಿಯಾಗಿ. ನಿಮಗೆ ಯಾವ ರೀತಿಯ ಕಲರ್ ಡಿಸೈನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಫಾಂಟ್ಸ್, ಇಲ್ಲಿರುವಂತಹ ಫಾಂಟ್ಸ್ ಸಹ ಚೇಂಜ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ಫಾಂಟ್ಸ್ ಸೆಲೆಕ್ಟ್ ಈ ರೀತಿಯಾಗಿ ನೀವು ಪೇಜ್ ಡಿಸೈನ್ ಮಾಡಬಹುದು. ನಂತರ ಇಲ್ಲಿ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಆಪ್ಷನ್, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಟೈಟ್, ಓಪನ್, ರಿಲ್ಯಾಕ್ಸ್ ಈ ರೀತಿಯಾಗಿ ಲೈನ್ ಸ್ಪೇಸ್ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಈ ಆಪ್ಷನ್ ಅನ್ನ MS ವರ್ಡ್ ಅಲ್ಲಿ ನಾನಿಲ್ಲಿ ಲೈನ್ ಸ್ಪೇಸಿಂಗ್ ಆಪ್ಷನ್ ಅಲ್ಲಿ ಹೇಳಿದ್ದೀನಿ. ನಂತರ ಡಿಸೈನ್ ಮೆನು, ಎಫೆಕ್ಟ್ಸ್, ನಾವಿಲ್ಲಿ ಟೆಕ್ಸ್ಟ್ ಗೆ ಎಫೆಕ್ಟ್ ಸಹ ಕೊಡಬಹುದು. ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಸಹ ನೀವು ಇಲ್ಲಿ ಕೊಡಬಹುದು. ಸೆಲೆಕ್ಟ್, ಯಾವುದೇ ಒಂದು ಎಫೆಕ್ಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಿಸೈನ್ಸ್ ಚೇಂಜ್ ಆಗುತ್ತೆ, ಯಾವ ಡಿಸೈನ್ ಬೇಕು ನೀವು ಇಲ್ಲಿ ತಗೋಬಹುದು ಈ ರೀತಿಯಾಗಿ. ನನಗೆ ಈ ಡಾಕ್ಯುಮೆಂಟ್ಗೆ ಯಾವುದೇ ಎಫೆಕ್ಟ್, ಯಾವುದೇ ಪೇಜ್ ಡಿಸೈನ್ ಬೇಡ, ಅದಕ್ಕೋಸ್ಕರ Ctrl+Z. ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್, ಇಲ್ಲಿ ನೀವು ನೋಡ್ತಾ ಇರಬಹುದು MS ವರ್ಡ್ ಅಲ್ಲಿ ನಾವು ತುಂಬಾ ಯೂಸ್ ಮಾಡುವಂತಹ ಆಪ್ಷನ್ ಅಂತ ಹೇಳಬಹುದು ವಾಟರ್ ಮಾರ್ಕ್. ಯಾವುದೇ ಒಂದು ಕಂಪನಿಯಲ್ಲಿ ನಾವು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದಾಗ ಅಥವಾ ಆಫರ್ ಲೆಟರ್ ಜಾಬ್ಗೋಸ್ಕರ ನಾವು ಎಂಪ್ಲಾಯ್ಸ್ಗೆ ಕಳಿಸಿದಾಗ ನಾವು ವಾಟರ್ ಮಾರ್ಕ್ ಅನ್ನ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ರೆಸ್ಯೂಮ್ ಅಲ್ಲಿ ಸಹ ನಾವು ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೀವು ರೆಸ್ಯೂಮ್ ಅಲ್ಲಿ ವಾಟರ್ ಮಾರ್ಕ್ ಹಾಕಬೇಕು ಅಥವಾ ಬೇಡ ಅನ್ನೋದು ನೀವು ಯಾವ ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಮತ್ತು ಏನ್ ಜಾಬ್ಗೋಸ್ಕರ ಅಪ್ಲೈ ಮಾಡ್ತಾ ಇದ್ದೀರಾ ಆ ಜಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ರೆಸ್ಯೂಮ್ ಯಾವ ತರ ಇರಬೇಕು ಮತ್ತು ಆ ರೆಸ್ಯೂಮ್ಗೆ ವಾಟರ್ ಮಾರ್ಕ್ ಹಾಕಬೇಕು ಅಥವಾ ಬೇಡ ಅಂತ. ಮುಂದಿನ ಕ್ಲಾಸ್ಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾವು ಯಾವ ಕಂಪನಿಗೆ ಇಂಟರ್ವ್ಯೂಗೆ ಹೋದ್ರೆ ಯಾವ ರೀತಿ ರೆಸ್ಯೂಮ್ ಅನ್ನ ರೆಡಿ ಮಾಡಬೇಕು, ಯಾವ ಜಾಬ್ಗೆ ನಾವು ಅಪ್ಲೈ ಮಾಡ್ತಾ ಇದ್ರೆ ಯಾವ ರೀತಿಯ ರೆಸ್ಯೂಮ್ ಅನ್ನ ರೆಡಿ ಮಾಡಬೇಕು ಮತ್ತು ನಿಮ್ಮ ಎಜುಕೇಶನ್ ಮೇಲೆ ಯಾವ ರೀತಿಯ ರೆಸ್ಯೂಮ್ ಫಾರ್ಮೆಟ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ವಾಟರ್ ಮಾರ್ಕ್ ಯಾವ ರೀತಿ ಹಾಕ್ಬೇಕಂತ ನೋಡೋಣ. ಇಲ್ಲಿ ಸಮ್ ರೆಡಿಮೇಡ್ ವಾಟರ್ ಮಾರ್ಕ್ ಇದೆ, ನೀವು ಈ ವಾಟರ್ ಮಾರ್ಕ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ಡು ನಾಟ್ ಕಾಪಿ ಈ ರೀತಿ ಬಂದಿದೆ. ಹೆಚ್ಚಿಗೆ ಕಂಪನಿಯಲ್ಲಿ ಕಂಪನಿ ಲೋಗೋಗಳನ್ನ ಯೂಸ್ ಮಾಡ್ತಾರೆ ಅಥವಾ ಕಂಪನಿ ನೇಮ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ವಾಟರ್ ಮಾರ್ಕ್, ಇಲ್ಲಿರುವಂತಹ ಯಾವುದೇ ವಾಟರ್ ಮಾರ್ಕ್ ಅನ್ನ ನೀವು ಯೂಸ್ ಮಾಡಬಹುದು ಅಥವಾ ಕಸ್ಟಮ್ ವಾಟರ್ ಮಾರ್ಕ್, ನಿಮಗೆ ಯಾವ ವಾಟರ್ ಮಾರ್ಕ್ ಬೇಕು ನೀವು ಇಲ್ಲಿ ಟೈಪ್ ಮಾಡಬಹುದು. ಇಲ್ಲಿ ಟೆಕ್ಸ್ಟ್ ವಾಟರ್ ಮಾರ್ಕ್, ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ಬೇಕು, ನಂತರ ಟೆಕ್ಸ್ಟ್ ಏನಿರಬೇಕು ಅದನ್ನ ನೀವು ಇಲ್ಲಿ ಟೈಪ್ ಮಾಡಬಹುದು. ಕಂಪನಿಯ ನೇಮ್ ಅನ್ನ ನಾವಿಲ್ಲಿ ಟೈಪ್ ಮಾಡಬಹುದು ಅಥವಾ ನಿಮ್ಮ ಯಾವುದೇ ಡಾಕ್ಯುಮೆಂಟ್ ಇದ್ರೆ ನಿಮ್ಮ ನೇಮ್ ಅನ್ನ ನೀವಿಲ್ಲಿ ಟೈಪ್ ಮಾಡಬಹುದು. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ CSR ಸೆಂಟರ್. ನಂತರ ಫಾಂಟ್, ಯಾವ ಫಾಂಟ್ ಇರಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಫಾಂಟ್ ಸೈಜ್ ಎಷ್ಟಿರಬೇಕು, ನಂತರ ಫಾಂಟ್ ಕಲರ್ ಸಹ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಯಾವ ಆಂಗಲ್ ಅಲ್ಲಿ ನಿಮ್ಗೆ ಟೆಕ್ಸ್ಟ್ ಬೇಕು ವಾಟರ್ ಮಾರ್ಕ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಓಕೆ, ಇಲ್ಲಿ ನೀವು ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ವಾಟರ್ ಮಾರ್ಕ್ ಬಂದಿದೆ. ನಂತರ ವಾಟರ್ ಮಾರ್ಕ್, ಕಸ್ಟಮ್ ವಾಟರ್ ಮಾರ್ಕ್, ಇದನ್ನ ನೀವಿಲ್ಲಿ ಚೇಂಜ್ ಮಾಡಬಹುದು. ಆನ್ಲೈನ್ ಟ್ರೈನಿಂಗ್, ನಂತರ ಕಲರ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಫಾಂಟ್ ಸೈಜ್ ಇನ್ಕ್ರೀಸ್, ಹಾರಿಜಾಂಟಲ್, ಅಪ್ಲೈ, ಇಲ್ಲಿ ನೀವು ನೋಡ್ತಾ ಇರಬಹುದು. ಈ ರೀತಿಯಾಗಿ ನೀವು ವಾಟರ್ ಮಾರ್ಕ್ ಅನ್ನ ಹಾಕಬಹುದು. ನಂತರ ವಾಟರ್ ಮಾರ್ಕ್, ಈ ವಾಟರ್ ಮಾರ್ಕ್ ನಿಮಗೆ ಬೇಡ ಅಂದ್ರೆ ರಿಮೂವ್ ವಾಟರ್ ಮಾರ್ಕ್ ಈ ರೀತಿಯಾಗಿ. ನಂತರ ವಾಟರ್ ಮಾರ್ಕ್, ಕಸ್ಟಮ್ ವಾಟರ್ ಮಾರ್ಕ್, ಟೆಕ್ಸ್ಟ್ ಬದಲಾಗಿ ನಿಮಗೆ ಕಂಪನಿಯ ಲೋಗೋ ಹಾಕಬೇಕು ಅಥವಾ ಯಾವುದೇ ಒಂದು ಪಿಕ್ಚರ್ ಅನ್ನು ಹಾಕಬೇಕಂದ್ರೆ ನೀವು ಇಲ್ಲಿ ಪಿಕ್ಚರ್ ವಾಟರ್ ಮಾರ್ಕ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್ ಪಿಕ್ಚರ್, ನಿಮ್ಮ ಕಂಪನಿಯ ಲೋಗೋ ಅಥವಾ ನೀವು ಯಾವುದೇ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ನಿಮ್ಮ ಬಿಸ್ನೆಸ್ ಲೋಗೋ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್, ನಾನಿಲ್ಲಿ ಲೋಗೋ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಓಕೆ, ಇಲ್ಲಿ ನೀವು ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಲೋಗೋ ಬಂದಿದೆ. ಈ ರೀತಿಯಾಗಿ ನೀವು ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಲೋಗೋ ಹಾಕಬಹುದು ಅಥವಾ ಕಂಪನಿಯ ನೇಮ್ ಸಹ ಹಾಕಬಹುದು. ನಂತರ ವಾಟರ್ ಮಾರ್ಕ್, ಕಸ್ಟಮ್ ವಾಟರ್ ಮಾರ್ಕ್, ಇಲ್ಲಿ ವಾಶ್ ಔಟ್ ಆಪ್ಷನ್ ಇದೆ, ಈ ಆಪ್ಷನ್ ಅನ್ನು ಅನ್ಚೆಕ್ ಮಾಡ್ತಾ ಇದ್ದೀನಿ. ನಂತರ ಅಪ್ಲೈ, ಲೋಗೋ ಹೈಲೈಟ್ ಆಗಿ ಕಾಣ್ತಾ ಇದೆ. ಅಥವಾ ಲೋಗೋ ನಿಮ್ಗೆ ಲೈಟ್ ಆಗಿ ಕಾಣ್ಬೇಕಂದ್ರೆ ವಾಶ್ ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಅಪ್ಲೈ.
ಈ ರೀತಿಯಾಗಿ ನಾವು ಬ್ಯಾಕ್ಗ್ರೌಂಡ್ ವಾಟರ್ ಮಾರ್ಕ್ ಅನ್ನ ಹಾಕಬಹುದು. ನಂತರ ವಾಟರ್ ಮಾರ್ಕ್, ರಿಮೂವ್ ವಾಟರ್ ಮಾರ್ಕ್. ಈ ರೀತಿಯಾಗಿ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಅಥವಾ ಯಾವುದೇ ಒಂದು ರೆಸ್ಯೂಮ್ ಅನ್ನ ನಾವು ಯಾವ ರೀತಿ ಡಿಸೈನ್ ಮಾಡಬಹುದು ಅಂತ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.